ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪಮ್ಮಿ. ಇವತ್ತು ನಾವು ತುಂಬಾ ಸಿಂಪಲ್, ಸಖತ್ ಟೇಸ್ಟಿ ಹಾಗೂ ಬಾಯಲ್ಲಿ ಇಟ್ಟರೆ ಕರ್ಗೋಗುವಂತಹ ಬೆಲ್ಲದಿಂದ ಮಾಡಿರುವ ರವೆ ಉಂಡೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಒಂದು ಪಾತ್ರೆನ ಬಿಸಿಗೆ ಇಟ್ಕೊಂಡಿದ್ದೀನಿ. ಈ ಪಾತ್ರೆ ಬಿಸಿ ಆದ ನಂತರ ಅರ್ಧ ಕಪ್ ಆಗೋಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ನಾವು ರವೆನ ತೊಗೊಂಡಿರುವಂಥ ಕಪ್ಪಲ್ಲಿ 1/4 ಕಪ್ ಆಗುತ್ತೆ ನಾನಿಲ್ಲಿ ಹಾಕ್ಕೊಂಡಿರೋಷ್ಟು ತುಪ್ಪ. ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಣ ದ್ರಾಕ್ಷಿನ ಹಾಕ್ಕೊತಾ ಇದ್ದೀನಿ. ದ್ರಾಕ್ಷಿನ ಕಟ್ ಮಾಡಿ ಹಾಕೋದ್ರಿಂದ ರವೆ ಉಂಡೆಲಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಕಟ್ ಮಾಡ್ಕೊಂಡಿರುವಂತಹ 1/4 ಕಪ್ ಆಗುವಷ್ಟು ಬಾದಾಮಿನ ಹಾಕೋತಾ ಇದ್ದೀನಿ. ನಾನಿವತ್ತು ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿನ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಇದ್ರ ಜೊತೆಗೆ ಪಿಸ್ತಾ ಕೂಡ ಆ್ಯಡ್ ಮಾಡ್ಕೊಬೋದು. 1/4 ಕಪ್ ಆಗುವಷ್ಟು ಕಟ್ ಮಾಡ್ಕೊಂಡಿರುವಂತಹ ಗೋಡಂಬಿನ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನು ಗೋಲ್ಡನ್ ಬ್ರೌನ್ ಆಗುವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇದು ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೋತಾ ಇದ್ದೀನಿ. ಮತ್ತು ಅದೇ ಪಾತ್ರೆಗೆ ನಾನು ಇಲ್ಲಿ 1 ಕಪ್ ಆಗುವಷ್ಟು ರವೆನ ಹಾಕೋತಾ ಇದ್ದೀನಿ. ಇಲ್ಲಿ 1/4 kg ಆಗುವಷ್ಟು ರವೆನ ತೊಗೊಂಡಿದ್ದೀನಿ. ನಾನಿಲ್ಲಿ ಉಪ್ಪಿಟ್ಟು ರವೆನ ಬಳಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಚಿರೋಟಿ ರವೆ ಕೂಡ ಹಾಕೊಬೋದು. ನೀವು ರವೆನ ತುಪ್ಪದೊಳಗಡೆ ಹಾಕ್ತಾ ಇದ್ದಾಗೇ ತುಂಬ ಚೆನ್ನಾಗಿ ಬರುತ್ತೆ ಸ್ಮೆಲ್ಲು, ಹಾಗೆ ಕಲರ್ ಕೂಡ ಚೇಂಜ್ ಆಗುತ್ತೆ. ರವೆನ ಒಂದು 5 ನಿಮಿಷ ನೀವು ಹುರ್ಕೊಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ. ಕೈ ಬಿಡದೆ ಉರಿತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ನೋಡಿ, ಇಷ್ಟು ಕೆಂಪಿಗೆ ಇದು ಫ್ರೈ ಆದರೆ ಸಾಕಾಗುತ್ತೆ. ನಾವು ರವೆನ ಫಸ್ಟೇ ತುಂಬ ಹುರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಯಾಕಂದರೆ ಕಾಯಿ ಜೊತೆ ಕೂಡ ಹುರ್ಕೋತೀವಿ. ನಾನಿಲ್ಲಿ 1 ಲೋಟದಷ್ಟು ತೆಂಗಿನಕಾಯಿ ತುರಿನ ತೊಗೋತಾ ಇದ್ದೀನಿ. ರವೆ ಎಷ್ಟು ತೊಗೋತೀವೋ ಅಷ್ಟೇ ಹಸಿ ತೆಂಗಿನಕಾಯಿನ ತೊಗೊಳೋದ್ರಿಂದ ರವೆ ಉಂಡೆ ತುಂಬಾ ಸಾಫ್ಟಾಗಿ ಬರುತ್ತೆ. ಹಸಿ ತೆಂಗಿನಕಾಯಿ ಬೇಡ ಅನ್ನೋರು ಬೇಕಾದರೆ ಒಣ ಕೊಬ್ಬರಿ ಕೂಡ ಹಾಕೊಬೋದು. ಆದರೆ ಹಸಿ ತೆಂಗಿನಕಾಯಲ್ಲಿ ಮಾಡೋದೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಕಾಯಲ್ಲಿರೋ ನೀರಿನ ಅಂಶ ಎಲ್ಲ ಸಂಪೂರ್ಣವಾಗಿ ಡ್ರೈ ಆಗೋ ಹಾಗೆ ಇದನ್ನು ಒಂದು 10 ನಿಮಿಷ ಹುರ್ಕೋಬೇಕಾಗುತ್ತೆ. ನೋಡಿ, ಇಷ್ಟು. ನಾನಿವಾಗ 1/4 ಕಪ್ ಆಗುವಷ್ಟು ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ. ನಾವು ರವೆನ ಹಾಕ್ಕೊಂಡ್ವಲ್ಲ, ಅದೇ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು. ಈ ಬೆಲ್ಲಕ್ಕೆ 1/4 ಕಪ್ ಆಗುವಷ್ಟು ನೀರನ್ನ ಹಾಕೋತಾ ಇದ್ದೀನಿ. ನೀರು ಇಷ್ಟೇ ಸಾಕಾಗುತ್ತೆ, ಜಾಸ್ತಿ ಹಾಕ್ಕೊಳ್ಬೇಡಿ. ನಾವಿಲ್ಲಿ ತೋರಿಸಿರುವಂತಹ ಅಳತೆನ ನೀವು ಕರೆಕ್ಟಾಗಿ ಹಾಕಿದ್ರೆ ರವೆ ಉಂಡೆ ತುಂಬ ಜ್ಯೂಸಿಯಾಗಿ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಸಾಫ್ಟಾಗಿ ಕೂಡ ಇರುತ್ತೆ. ಬೆಲ್ಲ ಹಾಕಿದ ನಂತರ ನೀರು ಹೀಗೆ ಕುದ್ರೆ ಸಾಕಾಗುತ್ತೆ. ಅದನ್ನು ಜಾಸ್ತಿ ಬೇಯಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಬೆಲ್ಲ ಕರಗುವಷ್ಟು ಇದು ಬೇಯಬೇಕಷ್ಟೇ. ಬೆಲ್ಲ ಕರಗ್ತಾ ಇದೆಯಾ ಅಂತ ನೀವು ಪದೇ ಪದೇ ತಿರುಗಿಸಿ ನೋಡ್ಕೊಳ್ಬೇಕಾಗತ್ತೆ. ನೀವು ಸಕ್ಕರೆ ಬಳಸೋದಕ್ಕಿಂತ ಈ ಥರ ಬೆಲ್ಲದಲ್ಲಿ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ರವೆ ಉಂಡೆದು. ಸಕ್ಕರೆಗಿಂತ ಬೆಲ್ಲದಲ್ಲಿ ಮಾಡಿರುವಂತಹ ಪದಾರ್ಥಗಳು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಬೆಲ್ಲದಲ್ಲಿ ಕ್ಯಾಲ್ಶಿಯಂ ಕೂಡ ಇರುತ್ತಲ್ಲ, ಹಾಗಾಗಿ. ನೋಡಿ, ಇವಾಗ ಆಗಿದೆ ಬೆಲ್ಲದ ಪಾಕ. ಇದನ್ನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ನಾನಿವಾಗ ಒಂದು ಸ್ಟ್ರೈನರಲ್ಲಿ ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಬೆಲ್ಲದಲ್ಲಿರುವಂತಹ ಗಲೀಜು ಇವಾಗ ಎಷ್ಟು ಬಂದಿದೆ ಅಂತ. ನೋಡಿ, ಇವಾಗ ತೋರಿಸ್ತಾ ಇದ್ದೀನಲ್ಲ, ಬೆಲ್ಲದ ಪಾಕ ಇಷ್ಟು ಕರಗಿದ್ರೆ ಸಾಕಾಗುತ್ತೆ, ಜಾಸ್ತಿ ಬೇಯಿಸ್ಕೊಳ್ಬೇಡಿ. ಈ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ಬೆಲ್ಲದ ಪಾಕ ಬಂದಿದೆ. ಇವಾಗ ನಾನು ಮೊದಲೇ ಹುರಿದಿಟ್ಕೊಂಡಿರುವಂತಹ ರವೆಗೆ ಹುರಿದಿರುವಂತಹ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಜೊತೆಗೆ ಏಲಕ್ಕಿ ಪೌಡ್ರು ಕೂಡ ಹಾಕ್ತಾಯಿದ್ದೀನಿ. ಏಲಕ್ಕಿ ಪೌಡ್ರನ್ನ ಲಾಸ್ಟಲ್ಲಿ ಹಾಕೋದ್ರಿಂದ ಫ್ಲೇವರ್ ಹಾಗೇ ಇರುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ಬೆಲ್ಲದ ಪಾಕನ ಹಾಕೋತಾ ಇದ್ದೀನಿ. ಬೆಲ್ಲದ ಪಾಕನ ಒಂದೇ ಸಲ ಹಾಕೋಬೇಡಿ. ನೋಡಿ, ನಾನು ಸ್ವಲ್ಪ ಹಾಕ್ಬಿಟ್ಟು ಇನ್ನು ಸ್ವಲ್ಪ ಹಾಗೆ ಇಟ್ಕೊಂಡಿದ್ದೀನಿ. ಇದು ಬಿಸಿ ತುಂಬ ಇರೋದ್ರಿಂದ ಸೌಟಲ್ಲೇ ಇದನ್ನು ತಿರುಗಿಸ್ಕೊಳ್ಬೇಕಾಗುತ್ತೆ. ಇದನ್ನು ಒಂದು 5 ನಿಮಿಷ ಹಾಗೆ ಚೆನ್ನಾಗಿ ತಿರುಗಿಸಿ ನೋಡ್ಕೊಳ್ತಾ ಬೆಲ್ಲದ ಪಾಕನ ಹಾಕೋಬೇಕು. ನೋಡಿ, ನನಗೆ ಪಾಕ ಕಮ್ಮಿ ಆಗಿದೆ ಅನ್ನಿಸ್ತು. ಮತ್ತು ಇನ್ನು ಸ್ವಲ್ಪ ಹಾಕ್ಬಿಟ್ಟು ಮತ್ತೆ ಇನ್ನು ಸ್ವಲ್ಪ ಎತ್ತಿಟ್ಟಿದ್ದೀನಿ. ನೀವು ಅಷ್ಟೇ ಒಂದೇ ಸಲ ಹಾಕ್ಕೊಳ್ಬೇಡಿ. ನೋಡಿ, ಇವಾಗ ನಾನು ತೋರಿಸಿದ್ನಲ್ಲ, ಸಾಕಾಗಿಲ್ಲ ಅನ್ನಿಸ್ತು. ನಾವು ಮುಷ್ಟಿಯಲ್ಲಿ ಹಿಡಿದ್ರೆ ಅದು ಉಂಡೆಗಳು ಒಡಿಬಾರ್ದು. ನೋಡಿ, ಇಲ್ಲಿ ಮತ್ತೆ ತೋರಿಸ್ತಾ ಇದ್ದೀನಿ. ಮತ್ತು ಇದು ಒಡೆದೋಗ್ತಾ ಇದೆ ಅಂದರೆ ಸಾಕಾಗ್ತಾ ಇಲ್ಲ ಬೆಲ್ಲದ ಪಾಕ ಅಂತ.
ಇವಾಗ ನಾನು ಮಾಡ್ಕೊಂಡಿರುವಂತಹ ಪೂರ್ತಿ ಪಾಕನ ಇದಕ್ಕೆ ಹಾಕಿದ್ದೀನಿ. ಸರಿ ಹೋಗಿದೆ, ಅದು ಸ್ವೀಟ್ ಕೂಡ ಕರೆಕ್ಟಾಗಿದೆ. ಈ ಬೆಲ್ಲದ ಪಾಕ ನಿಮಗೆ ಸಾಕಾಗಿಲ್ಲ ಅಂದರೆ ಕಾಯಿಸಿ ಆರಿಸಿರುವಂತಹ ಹಾಲನ್ನ ಕೂಡ ಇದಕ್ಕೆ ಹಾಕ್ಬಿಟ್ಟು ಕಲಿಸ್ಕೊಳ್ಬೋದು. ಈ ರವೆ ಉಂಡೆನ ನೀವು ಒಂದು ವಾರ ಇಟ್ಕೊಳ್ಬೋದು, ಆದರೆ ಬಾಕ್ಸ್ ಮುಚ್ಚಳನ ಪೂರ್ತಿ ಮುಚ್ಚಿಡಬೇಡಿ. ಸ್ವಲ್ಪ ಒಂದು ಕಾಲು ಭಾಗದಷ್ಟಾದ್ರೂ ನೀವು ತೆಗೆದಿಡಬೇಕಾಗುತ್ತೆ ಬಾಕ್ಸ್ ಮುಚ್ಚಳನ. ನಾವು ಮಾಡಿರುವಂತಹ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ನ ಶೇರ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ನಮ್ಮನೇಲಂತೂ ಈ ಥರ ಬೆಲ್ಲದಿಂದ ರವೆ ಉಂಡೆ ಮಾಡಿಟ್ರೆ ನನ್ನ ಮಗನಿಗೆ ಸ್ವೀಟ್ಸ್ ಅಂದ್ರೇ ಇಷ್ಟ ಇಲ್ಲ, ಈ ರವೆ ಉಂಡೆನ ತುಂಬ ಇಷ್ಟಪಟ್ಟು ತಿಂತಾನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.